ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಸೌತೆಕಾಯಿ ತಗೊಂಡಿದ್ದೀನಿ ನೋಡಿ. ಇದು ಮಂಗಳೂರು ಸೌತೆಕಾಯಿ, ಪದಾರ್ಥ ಮಾಡೋ ಸೌತೆಕಾಯಿ. ಆ ಸೌತೆಕಾಯಲ್ಲಿ ಒಂದು ಒಳ್ಳೆ ಸ್ವೀಟ್ ಮಾಡುವ ಅಂತ ತಗೊಂಡಿದ್ದೀನಿ ನೋಡಿ. ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದು ತುರಿಲಿಕ್ಕೆ ಈಸಿ ಆಗುವ ಹಾಗೆ ನೋಡಿ. ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ತುರಿತಾ ಇದ್ದಾರೆ ನೋಡಿ. ಈಗ ನೀಟಾಗಿ ಅದರದ್ದು ಬೀಜ ಎಂತ ಸಹ ಇರಬಾರ್ದು. ಹಾಗೆ ನೋಡಿ ಹೀಗೆ ಮಾಡಿ ತುರಿದ್ರೆ ಆಯಿತು. ಅಂದರೆ ಚಿಕ್ಕದ ಕಟ್ ಮಾಡಿದರೆ ಅಷ್ಟಾಗಿ ಒಳ್ಳೆದಾಗಲ್ಲ. ಇದು ತುರಿಲೇಬೇಕು. ನಾವು ಕುಂಬಳಕಾಯಿ ಹಲ್ವಾ ಮಾಡುವಾಗ ಹೇಗೆ ತುರಿತೀವಿ ನೋಡಿ, ಹಾಗೆ ತುರಿಲೇಬೇಕು. ಈಗ ಚೆಂದ ಮಾಡಿ ತುರಿದು ನೋಡಿ. ಬಣ್ಣಲೆಲ್ಲ ಹಾಕಿದ್ದೀನಿ ನೋಡಿ. ಬೆಣ್ಣೆಲ್ಲ ಹಾಕಿ ನೀರೆಂತ ಸಹ ಹಾಕೋದು ಬೇಡ. ಹಾಗೆ ಮುಚ್ಚಿಟ್ಟು ಒಂದು 5 ನಿಮಿಷ ಚೆಂದ ಮಾಡಿ ಬೇಯಿಸಬೇಕದು. ಬೇಯಿಸುವುದಂದರೆ ಹೇಗೆ ಅಂದರೆ ಅದಕ್ಕೆ ಎಂತ ಸಹ ಹಾಕೋದು ಬೇಡ. ಉಪ್ಪು, ನೀವು ಬೆಲ್ಲ, ಸಕ್ಕರೆ ಎಂತ ಸಹ ಹಾಕೋದು ಬೇಡ. ಈಗ ಜಸ್ಟಿಗೆ ಬೇಯಿಸಬೇಕು ಚೆಂದ ಮಾಡಿ ನೋಡಿ. ಈಗ ಒಂದು 5 ನಿಮಿಷ ಇಟ್ಟಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಚೆಂದ ಮಾಡಿ ಬೇಯಿಸಿದರೆ ಆಯಿತು. ಬೇಯಿಸುವಾಗ ಅದಕ್ಕೆ ಎಷ್ಟು ಬೆಲ್ಲ ಬೇಕು, ನಮಗೆ ಸಿಹಿ ಎಷ್ಟು ಬೇಕು, ತುಂಬ ಸಿಹಿ ಹಾಕೋದು ಬೇಡ. ಲೆಕ್ಕದಲ್ಲಿರಲಿ. ಸಿಹಿ ಇಷ್ಟು ಬೆಲ್ಲ ಹಾಕಿ ಅದನ್ನು ಚೆಂದ ಮಾಡಿ ಬೇಯಿಸ್ಬೇಕು ನೋಡಿ. ಅದನ್ನೆಂತ ನೋಡಿ, ಇದನ್ನೀಗ ಬೆಲ್ಲ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸಲ್ಲಿ ಬಿಟ್ಬಿಡ್ಬೇಕು. ಅದರಲ್ಲಿ ಬೆಲ್ಲದಲ್ಲಿ ನೀರು ಬಿಡ್ತದೆ. ಬೆಲ್ಲದಲ್ಲಿ ನೀರು, ಈ ಸೌತೆಕಾಯಿದ ನೀರು ಎಲ್ಲ ಒಟ್ಟಿಗೆ ಸೇರಿ ಚೆಂದ ಮಾಡಿ ಬೇಯಬೇಕು ನೋಡಿದೆ. ಆಗಾಗ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಆಗಾಗ ಸ್ವಲ್ಪ ತಿರುಗಿಸ್ಕೊಂಡು ಈಗ ಬೆಲ್ಲ ಬಿಟ್ಟಿದ್ದು ಎಲ್ಲ ಬಿಟ್ಟಿದೆ. ಇದಕ್ಕೇನೆಂದರೆ ನೀವು ತುಂಬ ಜಾಸ್ತಿ ತುಪ್ಪ ಹಾಕೋದು, ಕೆಲವು ಹಲ್ವಕ್ಕೆಲ್ಲ ತುಂಬ ತುಪ್ಪ ಹಾಕಲಿಕ್ಕೆಲ್ಲ ಇರ್ತದೆ. ಹಾಗೆ ತುಪ್ಪ ಎಲ್ಲ ಜಾಸ್ತಿ ಬೇಡ. ಒಂದು 2ರಿಂದ 3 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಬೇಕಾದಷ್ಟು ಆಗುತ್ತೆ. ಇದಕ್ಕೆ ತುಪ್ಪ ಬೇಕು ಅಂದರೆ ತುಂಬ ತುಪ್ಪ ಬೇಕಿದ್ರೆ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಅದರ 2ರಿಂದ 3 ಸ್ಪೂನ್ ತುಪ್ಪದಿಂದ ಒಳ್ಳೆ ಒಂದು ಸ್ವೀಟಾಗಿದೆ ಹಲ್ವಾ ಮಾಡ್ಬೋದು. ಎಷ್ಟು ಚೆಂದಾಗಿದೆ ಅಂದರೆ ಅಷ್ಟು ಟೇಸ್ಟಾಗಿದೆ ನೋಡಿ. ಆಗಾಗ ಸ್ವಲ್ಪ ಬಿಡಿಸಿ ಕೊಡ್ತಾ ಇರಬೇಕು. ತಳ ಬಿಡಿಸ್ಕೊಡ್ಬೇಕು ನೋಡಿ. ಈ ಥರ ಬೆಂದಿದೆ ನೋಡಿ. ಈಗ ಕ್ಲೀನಾಗಿ ಅದ ಬೆಂದು ಇಷ್ಟು ಅದಕ್ಕಾಗಿದೆ ನೋಡಿ. ಇಷ್ಟು ಕ್ಲೀನ್ ಬಂದಿದೆ. ಸೌತೆಕಾಯಿ ಅಂತ ಗೊತ್ತಾಗ್ತದೆ ಹಾಗೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ದೀನಿ. ಇದಕ್ಕೆ ಏಲಕ್ಕಿ ಪೌಡರ್ ಹಾಕೋದಿದ್ರೆ ಹಲ್ವಾ ಪರಿಮಳ ಬರಲಿಲ್ಲ ಅಂದರೆ ಒಳ್ಳೆಯದಾಗ್ತದೆ. ಹಾಗಾಗಿ ಸ್ವಲ್ಪ ಏಲಕ್ಕಿ ಪೌಡರ್ ಪುಡಿ ಮಾಡಿ ಹಾಕ್ತೀನಿ. ನಾನು ಸಕ್ಕರೆ ಎಲ್ಲ ಒಟ್ಟಿಗೆ ಸಕ್ಕರೆ ಪುಡಿ ಮಾಡಿ ಹಾಕಲಿಲ್ಲ. ಖಾಲಿ ಏಲಕ್ಕಿ ಮಾತ್ರ ಪುಡಿ ಮಾಡಿ ಹಾಕಿದ್ದೀನಿ ಚೆಂದ ಮಾಡಿ. ಒಂದು 2ರಿಂದ 3 ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೀನಿ ನೋಡಿ. ಮನೆಯಲ್ಲೇ ಮಾಡಿ ತುಪ್ಪದಿಂದ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂದರೆ ಹಳದಿ ಕಲರಾಗಿ ಚೆಂದ ಬಂದಿದೆ. ಪರಿಮಳ ಬರ್ತಾ ಉಂಟು. 3 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾವೀಗ. 3 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಇದ್ರ ವಾಟರ್ ಮೆಲನ್ ಸೀಡ್ಸ್ ಉಂಟಲ್ಲ, ಅದರದ್ದು ಬೀಜ ಸ್ವಲ್ಪ ಹಾಕಿದ್ದೀನಿ. ಅದೆಲ್ಲ ಇದಕ್ಕೆ ಹಾಕಿ ಒಳ್ಳೆ ನೋಡಿ. ಅದು ವಾಟರ್ ಮೆಲನ್ ಸೀಡ್ಸ್ ಏನಂತ ಹೇಳಿದರೆ, ಅದು ತುಪ್ಪ ನಾವು ಗ್ಯಾಸ್ ಬಂದ್ ಮಾಡಿದ್ಮೇಲೆ ತುಪ್ಪ ಇದಾದಮೇಲೆ ಹಾಕಬೇಕು. ಇದರೊಟ್ಟಿಗೆ ಹಾಕಿ ನಾವು ಬಿಸಿ ಮಾಡಿಬಿಟ್ರೆ ಅದು ಕಪ್ಪಾಗಿಬಿಡ್ತದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನಾವು ತುಪ್ಪ ಬಿಸಿ ಇರೋ ತುಪ್ಪಕ್ಕೆ ಹಾಕಿದರೆ ಸಾಕು ನೋಡಿ. ಹೀಗೆ ಹಾಕಿದೆ ನೋಡಿ. ಎಷ್ಟು ಒಳ್ಳೆಯದಾಗಿದೆ ನೋಡಿ. ಎಂಥ ಒಳ್ಳೆ ಟೇಸ್ಟ್ ಇತ್ತು ಅಂತ ಹೇಳಿದರೆ ನೀವು ಖಂಡಿತವಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟು ಒಳ್ಳೆದುಂಟು ಹಾಗೆ ತುಂಬ ಚೆಂದಾಗಿದೆ. 3 ಸ್ಪೂನ್ ತುಪ್ಪ ಹಾಕಿದ್ದು ನೋಡಿ ಹೇಗೆ ಆಗಿದೆ ಅಂತ. ನಾವು ಹಲ್ವಾ ಮಾಡಬೇಕು ಅಂದರೆ ನಮಗೆ ತುಂಬ ತುಪ್ಪ ಬೇಕಾಗ್ಬೋದು. ಹಾಗೆಲ್ಲ ತಲೆ ಬಿಸಿ ಇಲ್ಲ. ಈ ಬಿಸಿಗೆ ತಂಪು ಸಾಕ್ತದೆ ಇದು ಸೌತೆಕಾಯಿ ತುಪ್ಪ ಹಾಕಿ ಒಳ್ಳೆ ಒಂದು ಹಲ್ವಾ ಮಾಡಿದರೆ ಮಕ್ಕಳಿಗೆ ಒಂದು ತುಂಬ ಖುಷಿಯಾಗುತ್ತೆ ನೋಡಿ. ಹೇಗೆ ತಳ ಬಿಟ್ಟು ಬಂದಿದೆ, ಚೆಂದ ಮಾಡಿ ತಳ ಬಿಟ್ಟು ಒಳ್ಳೆ ಬಂದಿದೆ ನೋಡಿ. ನೀವು ಸಹ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ಒಂದ್ಸಲ ಖಂಡಿತವಾಗಿ ತಿಳಿಸಿ. ನಾನು ಬ್ಲೌಲಿ ಸರ್ವ್ ಮಾಡ್ತಿದ್ದೀನಿ ನೋಡಿ. ಒಂದು ಸೌತೆಕಾಯಿ ತುಪ್ಪದಲ್ಲಿ 4ರಿಂದ 5 ಜನ ತಿನ್ಬೋದು. ತುಂಬ ಖುಷಿ ಆಯಿತು ಮಾತ್ರ ನನಗೆ. ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿದ್ದೀನಲ್ಲ ಅಂತ ಖುಷಿ ಮಾಡಿದೆ. ಬೇರೆಯವ್ರು ಮಾಡಿದಾರಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾನೊಂದ್ಸಲ ಇದನ್ನು ಟ್ರೈ ಮಾಡಿದೆ. ತುಂಬ ಒಳ್ಳೆಯದಾಗಿದೆ. ನೀವು ಸಹ ಒಂದ್ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನಗೆ ಇತ್ತೀಚೆಗೆ ವೀಡಿಯೋ ಮಾಡಲಿಕ್ಕೆ ಬೇಜಾರಾಗ್ತದೆ. ಯಾಕೆಂದರೆ ಇತ್ತೀಚೆಗೆ ವ್ಯೂಸೇ ಇಲ್ಲ. ಹಾಗಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.